ಮದುವೆಯಲ್ಲಿ ಫಲಾನ ವ್ಯವಸ್ಥೆ ಮಾಡಲಿಲ್ಲ. ಎಲ್ಲ ವ್ಯವಸ್ಥೆ ಆಗಿರ್ಬೋದು. ಹಾ ಹೇಗಿದ್ದಾರೆ? ಹೇಗಿಲ್ಲ ಮತ್ತೊಮ್ಮೆ ಎಲ್ಲ ತಿನ್ನಿಕ್ಕಿದ್ದೇವೆ. ಮದ್ದೆಲ್ಲ ತಿನ್ನಿಸಿದೆ. ತಿನ್ನುವಾಗ ಯಾವ್ದಕ್ಕೆ ಎಣ್ಣೆ ಹಾಕಲಿಲ್ವಾ? ಈಗ ನಿಮ್ಮ ಸಮಸ್ಯೆ ಇಷ್ಟು ದೊಡ್ಡ ಸಭೆ ಯಾವತ್ತೂ ಸೇರುವುದಿಲ್ಲ. ಯಾವ್ಯಾವ ಕಾರ್ಯಕ್ರಮ ಆಗಿದೆ ಇಷ್ಟು ಸಭೆಯಿಂದ ನಮ್ಮ ಸುಮ್ಮನೆ ಇದು ನಮ್ಮ ವಿಶೇಷ. ಇದು ನಮ್ಮ ಕೈಗೆ ಗೌರವ. ಅವರೇ ಬಾಬಾ ಉದ್ದ ಕುತ್ತಿಗೆ ಉದ್ದ ಮಾಡ್ಕೊಂಡು ನೋಡಿದಾರೆ. ಇವರೆಲ್ಲ ಇಷ್ಟೊತ್ತಾದ್ರೂ ತಡ್ಕೊಂಡು ನಿಂತದ್ದಾಕೆ ನಾವು ಏನ್ ಮಾಡ್ತೇವೆ ನೋಡಿದ್ದೇವೆ. ಬೇರೆಲ್ಲ ಕೇಳ್ಕೊಂಡು ಹೋಗಿ ಆಯ್ತು. ಆದ್ರಿಂದ ನೋಡಿ ಇಷ್ಟೊಂದು ಸಭೆಗೆ ನಾವು ಅವರಿಗೆ ಮನ ಮುಟ್ಟುವಾಗೆ ಅವರ ಕಿವಿಗೆ ಕೇಳುವಾಗೆ ನಾಲ್ಕು ಮಾತನಾಡಬೇಕು. ಈಗ ನನ್ನ ಸ್ವರವು ಅಲ್ಲಿ ಕಡೆಯಲ್ಲಿ ಅವರಿಗೆ ಕೇಳಬೇಕು. ಹಿರಿಯರೇ ಬರ್ತಾಕಿದವರಲ್ಲೇ ಕೇಳಬೇಕು, ನಮ್ಮಲ್ಲಿ ಕೇಳಬಾರ್ದು. ನೀವೆಲ್ಲ ಈಗೆಲ್ಲ ಈ ಬಗ್ಗೆ ಊಟಕ್ಕೆ ಬರಬಾರ್ದು. ಹಾಗೆಲ್ಲ ಆ ರೀತಿ ಕೊಟ್ಟಿರೋದು ಹೇಗೆ? 2 ಬಾರಿ ನನಗೆ ಒಂದು ಬದಿಯಲ್ಲಿ ಹೃದಯಘಾತ ಆಗಿತ್ತು. ಈಗ ಯಾವ ಬದಿಯಲ್ಲಿ? ಇಲ್ಲವೋ ತೋಡಿ ಬದಿಯಲ್ಲಿ. ಹಾಗೆಲ್ಲ ಸೇರಿದ ಹಿರಿಯರೇ, ಗಣ್ಯಾಶ್ರೀ ಗಣ್ಯರೇ, ಇವತ್ತು ಮದುವೆಯಾದ ನನ್ನ ಹೆಂಡತಿಯನ್ನೇ ಪುರೋಹಿತರ ಹೆಂಡತಿಯನ್ನೇ ಕರ್ಕೊಂಡೋಗ್ತೇ ಪುಣ್ಯಾತ್ಮ ಕರ್ಕೊಂಡು 25 ವರ್ಷದಿಂದ ನಾನು ಪಟ್ಟ ಅನುಭವ ವೇದನೆ ಯಾವ ಕರ್ಕೊಂಡೋಗ್ಲಿಕ್ಕಿಲ್ಲ. ಹೇಳಿದ ಬಿಸಿಲು ಇನ್ನಾದ್ರೂ ಒಂದು ಮುಂದಿನ ತಿರುಗಾಟ ನೆಮ್ಮದಿಯಿಂದ ಮಾಡಿ ಕರ್ಕೊಂಡೋಗ್ಲಿಕ್ಕಿಲ್ಲ. ನಾನು ನೀವು ಹೇಳಿಕೊಟ್ಟದನ್ನು ಹೇಳಿದ್ದೆ ಮಾತ್ರ. ನನ್ನ ಹೆಂಡತಿಯಲ್ಲ ನಿನ್ನ ಹೆಂಡತಿಯಲ್ಲ. ನಾವು ಸುಮ್ಮನೆ ನನ್ನ ಕರ್ಕೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೆ ಬೇರೆಯವರ ಮನೆಗೆ ಯಾಕೆ ಹೋಗ್ಬೇಕು? ನೀವು ಹೋಗಿ ಹೇಳಲಿಕ್ಕೆ ಆಗುದಿಲ್ಲ. ನನಗೆ ಗೊತ್ತಿಲ್ಲ. ಆದ್ರಿಂದ ನೀವೆಲ್ಲ ಈ ಸೌಜನ್ಯ ಬೇಕು ಯಾವಾಗ ಸ್ವಾಮಿ. ಮದುವೆಯ ಮಂಟಪವನ್ನು ನಾನು ಸೇರಿದ ಕ್ಷಣದಲ್ಲಿ ದೂರದಿಂದಲೇ ನಿಮ್ಮನ್ನು ಕಂಡೆ. ನೋಡುವಾಗಲೇ ಅರ್ಥ ಆಯಿತು ತಾವು ಸ್ವಲ್ಪ ವಿನೋದ ಪ್ರವೃತ್ತಿಯವರು ಅಂತ. ಹಾಗಾಗಿ ತಮ್ಮಲ್ಲಿ ಸ್ವಲ್ಪ ಲಘುವಾಗಿ ಮಾತಾಡಿದ್ದೇನೆ ಬಿಟ್ರೆ ಬ್ರಾಹ್ಮಣರ ಬಗ್ಗೆ ಗೌರವ ಭಾವನೆ ಇಲ್ಲ ಅಂತ ಯಾವ ಕಾಲಕ್ಕೂ ತಿಳ್ಕೊಳ್ಳೋಣ. ನೋಡಿ ನಾವು ಹಾಗೆ ನೀವೊಬ್ಬ ವಿನೋದ ಪ್ರಿಯನೂ ಹೌದು, ಇನ್ನೊಬ್ಬರನ್ನು ಮಾತಾಡಿಸುವ ಮನೋಧರ್ಮನಿಗೆ ಉಂಟು ಅಂತ ಗೊತ್ತಾಗಿ ನಾವು ಹೀಗೆ ಲಘುವಾಗಿ ವರ್ತಿಸಿತು. 100 ಮದುವೆಗಳನ್ನು ಮಾಡಿದಂತ ನನಗೆ ಹೀಗೆ ಮಾಡುವಂತ ಕಲ್ಪನೆ ಇಲ್ವಾ? ಅದಕ್ಕೆ ಯಾಕೆ ನಾವು ಹೀಗೆ ಮಾಡಿದ್ವಿ? ಮದುವೆಯ ದಿವಸ ಅಂತ ಹೇಳಿ ನಮ್ಮ ಬಂಧುಗಳೆಲ್ಲ ದೂರದ ಊರಿಗೆ ಒಟ್ಟು ಸೇರಿಸಿ ಸುಖ ಕಷ್ಟವನ್ನು ಮಾತಾಡ್ತಾ ಸಂತೋಷದ ದಿನಗಳಿಗೆ ಮದುವೆ ಸಮಾರಂಭ. ಹಾಗಾಗಿ ಬಹಳ ದೂರದಿಂದ ಬಂದಿದ್ದಾರೆ. ಇವ್ರಿಗೂ ಮನಸ್ಸಿಗೆ ತುಂಬಾ ನೋವಿರಬಹುದು. ಆದ್ದರಿಂದ ಇವತ್ತಾದ್ರೂ ಮರಳಿಚ್ಚಿ ಒಂದು ಬಾಯಿಬಿಟ್ಟು ನೆಗಾಡಿ ಎನ್ನುವ ಕಾರಣಕ್ಕಾಗಿ ನಾವು ಹೀಗೆ ಮಾಡಿಬಿಟ್ಟೆ. ಬೇರೆ ಯಾವುದೇ ಕಾರಣಕ್ಕಲ್ಲ. ಇಲ್ಲಿಯೇ ಕೇಳಬೇಕು, ಇಲ್ಲಿಯೇ ನೋಡಬೇಕು, ಆಚೆ ಹೋಗಿ ವಿಮರ್ಶೆ ಮಾಡಬಾರ್ದು. ಇಲ್ಲಿಗೆ ಮಾತ್ರ ವಿಮರ್ಶೆ ಮಾಡುವುದಕ್ಕೆ ಯಾಕೆ ಒಂದು ವ್ಯವಹಾರ ಇರಬೇಕಾದ್ರೆ ಈ ಮಾತನ್ನು ಹೇಳುವುದಕ್ಕೆ ಕಾರಣ ಉಂಟು ಸ್ವಾಮಿ. ಒಂದು ತುಣುಕು ಸಿಕ್ಕಿದ್ರೆ ಸಾಕು ಹೇಗೆಲ್ಲ ಅನುಭವಿಸಬೇಕು ಅಂತ ನಾನು ಅದರಿಂದ ತುಣುಕಿನ ಬಗ್ಗೆ ನೀನು ಹೆದರಬೇಡ, ವಿಜಯಶಾಲಿ ಆಗುವುದು. ಅದನ್ನು ಒಂದು ಆಶೀರ್ವಾದ ಉಮರ್ ಹೇಳ್ತಾರೆ ಸ್ವಾಮಿ. ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಅದು ಬ್ರಾಹ್ಮಣೋತ್ತಮನು. ಹೌದು, ಒಂದು ಬ್ರಾಹ್ಮಣೋತ್ತಮರು, ಇನ್ನೊಂದು ಹರಿದಾಡುವಂತಹ ಸರೀಸೃಪಗಳು. ಹರಿದಾಡುವ ಸರ್ಪ ಶಕ್ತಿಗೆ ವಾಪಸ್ ಆಯ್ತಾನೆ. ಕರ್ಮಠ ಬ್ರಾಹ್ಮಣ ಶಾಪಕ್ಕೆ ಕುಟುಂಬವೇ ಸರ್ವನಾಗಿ 7 ತಲೆಮಾರುಗಳಿಗೆ ಹೊರಗೆ ಆ ಶಾಪ ತಟ್ಟುತ್ತದೆ. ಹೌದು, ಮತ್ತೆ ಆ ದೋಷವನ್ನು ಪರಿಹರಿಸುವುದಕ್ಕೆ ಸಾಧ್ಯ ಇಲ್ಲ. ಈ ಮದುವೆ ಮಂಟಪವನ್ನು ನಾನು ಸೇರಿದ ಕ್ಷಣದಲ್ಲಿ ತಮ್ಮ ವಾಗ್ವೈಖರಿಯನ್ನು ಕಂಡಾಗ ತಾವೊಬ್ಬರು ವೇದಜ್ಞರು ಅಂತ ಅರ್ಥ ಆಯಿತು. ತಮ್ಮಂತಹ ಒಬ್ಬ ವೇದಜ್ಞರು ಯೋಗ್ಯತಾವಂತರು ನಮಗೆ ಆಶೀರ್ವಾದ ಬೇಕು. ಯಾಕೆ ಹೊಸಬಾಳ ಹೊತ್ತಿನಲ್ಲಿ ನಿಂತು ಹೊಸ ಹೆಜ್ಜೆಯನ್ನಿಡುವುದಕ್ಕೆ ಹಾತೊರಿತಾ ಇರುವಂತಹ ನೂತನ ವಧುವರರು ನಾವು. ತಮ್ಮಂತವರ ಒಂದು ಆಶೀರ್ವಾದ ದೊರಕಿತು ಅಂತಾದ್ರೆ
ಸಾವಿರ ವರ್ಷಗಳ ಕಾಲ ನಾವು ಸುಖವಾಗಿ ಬಾಳುವುದಕ್ಕೆ ಸಾಧ್ಯ ಉಂಟು. ಅದನ್ನು ಒಂದು ಆಶೀರ್ವಾದ. ಒಳ್ಳೆಯ ಮನೋಧರ್ಮ, ಒಳ್ಳೆಯ ಪ್ರತಿಭೆ ಎಂದು ನಿನ್ನ ಜಯದ ದೇವರು ಕೈ ಮುಡಿ ಮಗನೇ. ವಿಶಿಷ್ಟವಾದ ವಿಶೇಷವಾದಂತಹ ಸಮಾರಂಭದಲ್ಲಿ ಆ ವೀರ ಪುರುಷನ ಕೈಯಲ್ಲಿ ನೋಡಿ ವೇದ ಪಾರಂಗತರು, ಪಂಡಿತ ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತಮತಿಗಳು, ತಜ್ಞರು, ನೃತ್ಯ ಸಂಗೀತಾದಿ ಗೋವಿದವರ ಶಿಖಾಮಣಿ ತಂಡವು, ಕಾವ್ಯ ಸಾಹಿತ್ಯದಲ್ಲಿ ನೆರೆಯವರ ಕವೀಂದ್ರರು, ಗುರು ಹಿರಿಯರು, ಸಚಿವ ಸಾಮ್ರಾಟರು, ಮಹಾಮಾಂಡಲಿಕರು ಸೇರಿದಂತಹ ಈ ಸಭೆಯ ಮಧ್ಯದಲ್ಲಿ ಈ ತೀರ ಪುರುಷನ ಕೈ ಹಿಡಿದು ಸೇರಿದಂತಹ ಶುಭಗಳಿಗೆಯಲ್ಲಿ ನಾನು ಹೇಳುವ ಮಾತುಗಳನ್ನು ಬದುಕಿನ ಉದ್ದಕ್ಕೂ ಸರಿಯಾಗಿ ನೆನಪಿಟ್ಟುಕೊಂಡು ಬದುಕು ಮಾಡಲಿ. ಸತಿಗೆ ಪತಿಯೇ ಪರದೈವವು, ಸರಿಯಾಗಿ ನೆನಪಿಟ್ಟಿಗೋ. ಸತಿಗೆ ಪತಿಯೇ ಪರದೈವವು, ಪತಿಯ ಆಳತಿಯ ರಾಣಿಯಾಗು. ಸುಖ ದುಃಖಗಳೆಂದು ತಪ್ಪಿದ್ದಲ್ಲ. ಅದು ಎಷ್ಟೇ ದೊಡ್ಡ ಮನೆತನದ ಹೆಣ್ಣಿಗಾದರೂ ದುಃಖ ಇದ್ದದ್ದೇ. ಸಂತೋಷದಿಂದ ನಿನ್ನ ಪತಿದೇವ ಪಟ್ಟದನ್ನು ಪಡೆದು ತೃಪ್ತರಾಗು. ಕಷ್ಟ ಬಂದಾಗ ಒಂದು ಮುಚ್ಚಿ ಅನ್ನವನ್ನು ನಿನ್ನ ಗಂಡನಿಗೆ ತೆಗೆದಿಟ್ಟು ಮಿಕ್ಕಿದನ್ನು ನೀನುಣ್ಣು. ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅದಕ್ಕಿದ್ದು ಅವರ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನ ಬದುಕನ್ನು ಕೃತಾರ್ಥರಾಗಿ ಮಾಡಿರುವ ನಿನ್ನ ಪತಿದೇವರ ಇಹ ಸುಖದ ಸಾಧನರಾಗಿ ಅವರ ಸುಖಕ್ಕೆ ಕಾರಣರಾಗಿ ಸಹಧರ್ಮಿಣಿಯಾಗಿ ಲೋಕೋತ್ತರ ಮಗನನ್ನು ಪಡೆದು ಆದರ್ಶಮಾಗಿಯಾಗಿ ಬದುಕುವುದಿಲ್ಲ. ಆದರ್ಶಮಾಗಿಯಾಗಿ ಸ್ವಾಮಿ, ಒಂದು ಕಡೆಯಿಂದ ಕರ ತಟ್ಟುತ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಒಮ್ಮೆ ಸರಿಯಾಗಿ ನೋಡಿ ಅಂತೆ. ಹೌದು, ಒಬ್ಬರ ಬಾಯಿ ಮತ್ತೊಬ್ಬರ ಕಿವಿಯಲ್ಲಿ, ಅವರ ಕಿವಿಯಲ್ಲಿ ಜೇನುತುಪ್ಪ ಸುರಿತಲ್ಲ, ಹಾಗಲ್ಲ, ಅವರವರೊಳಗೆ ಮಾತಾಡ್ತಾ ಇದ್ದಾರೆ. ಅವರೊಳಗೆ ಮಾತಾಡದೆ ಬಹುಶಃ ಓದಲಿಲ್ಲ ಅವರು. ನೀವ್ಯಾಕೆ ಗಟ್ಟಿಯಾಗಿ ಮಾತಾಡ್ತೀವಿ, ದಯವಿಟ್ಟು ಮೌನವಾಗಿ ಬಟ್ಟ ಕೊಡಿ. ಗಂಗೆ ಅನ್ನೋದು ಅಲ್ಲ ನೋಡಿ, ಅವರು ಹೇಳುವುದೇನು ಅಂತ ನನಗೆ ಅರ್ಥ ಆಯ್ತು. ಪುರೋಹಿತರಿಗೆ ಪಕ್ಷಪಾತ. ಇದೆಲ್ಲ ಹೋಗಿ ಅದೊಂದಾಗಿ ಹಾಗಲ್ಲ ಸ್ವಾಮಿ, ಆಶೀರ್ವಾದ ಕೇಳಿದ್ದು ಹುಡುಗ, ಕೊಟ್ಟದ್ದು ಹುಡುಗಿಗೆ. ಹಾಗಾದ್ರೆ ನಮ್ಮ ಹುಡುಗನಲ್ಲಿ ಯಾಕೆ ಈ ಭೇದ ಭಾವ ಅಂತ ಅವರು ಮಾತಾಡೋದು. ಹಾಗೆ ಆಗಿ ನೀವೇನು ಕಡಿಮಿಸಿ ಮಾಡಬೇಡ, ಮದುವೆ ಮಕ್ಕಳು ಇಬ್ಬರಿಗೂ ಸಮಪಾಲು ಉಂಟು, ಆಚರಣೆ ಯೋಚನೆ ಮಾಡಬೇಡ. ಅವರನ್ನು ಅಷ್ಟು ಹತ್ತಿರದಲ್ಲಿ ಹೋಗುವಾಗ ಏನಿತ್ತು ಗಡಿಬಿಡಿ ಅಂತ ನಾನು ಕೇಳಿದೆ. ಈಗೊಂದು ಬಹಳ ಹತ್ತಿರದಿಂದ ನೋಡು ಹೇಗಿದ್ದಾರೆ ನಮ್ಮ ಹುಡುಗಿ. ಬೆಳಗಿನಿಂದ ಶಿಲ್ಪದಂತಿರುವ ಬಾಲೆ, ಮುಟ್ಟಿದರೆ ಮೈ ಕೆಂಪೇರುವ ಕೋಮಳೆ, ಮುತ್ತು ಮುದ್ದಾದ ನಗು, ಅರಸಿಗೆ ನೀವು ಬಿಟ್ಟಿರಲಾದಂತಹ ಅಪ್ರತಿಮ ಸೌಂದರ್ಯ ವೈದ್ಯ ಕೈಯಿನ ಶುಭಗಳಿಗೆ ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆನೆಂದು. ಬಾಳ ಗೆಳತಿಯು ನಿನ್ನ ಜೊತೆ ಇರಲು, ಬಾಳಿ ಉದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ, ಬಾಳ ಕನಸುಗಳೆಲ್ಲ ನೆನಸಾಗುತ್ತಿರಲಿ. ಪ್ರೇಮಮಯ ಜೀವನವು, ಆನಂದದ ಸಾಗರವು, ಪ್ರೇಮ ನಿಷ್ಠೆಯ ಬದುಕೆ ಈ ಬಾಳ ಬಯಕೆ. ಸ್ವಾಮಿ ತಾರ್ತವ ಜೀವ ದೇವರೊಲುಮೆ ಇರಲಿ, ಸಜ್ಜನರ ಒಡನಾಟ ಬಾಳಿನುದ್ದಕ್ಕೂ ಇರಲಿ, ದುರ್ಜನರ ಮನವನ್ನು ತಿಳಿಯುವ ಬಲ ಮೇಲೆ ಬರಲಿ. ಶೋಧಿಗದ ಈ ಜಗದಲ್ಲಿ ಜಾಣತನ ನಿನಗಿರಲಿ, ನಿಜ ಬಂದು ಬಾಂಧವರ ಬಳಕೆ ಇರಲಿ. ಪತ್ನಿ ಮನೆ ಮನ ತುಂಬಿಸಲು, ಮುತ್ತು ಮಕ್ಕಳ ಪಡೆದು ಮುಡಿ ಮುತ್ತುಗಳ ಇಂಪು ಕೇಳುತ್ತಿರಲಿ. ಅಡಿಗಡಿಗೂ ಆನಂದದ ಅನುಭವ ಇರಲಿ. ದೇವತಾನುಗ್ರಹ ಸಭಾಯಿರಲಿ, ದೇವತಾನುಗ್ರಹ ಸಭಾಯಿರಲಿ. ತಾವು ವೇದಜ್ಞರು ಎನ್ನುವುದು ಮತ್ತೆ ನಿರೂಪಿತವಾಯಿತು. ಹಾಗಂತ ತಮ್ಮಲ್ಲಿದ್ದಂತಹ ಬಂಡವಾಳವನ್ನೆಲ್ಲ ಕೇಳುವಷ್ಟು ವ್ಯವಧಾನ ನಮಗಿಲ್ಲ. ಸರಿ, ಯಾಕಂದ್ರೆ ಕಾಲಮಿತಿಯಲ್ಲಿ ಮುಗಿಸಬೇಕು. ಆದ್ರಿಂದ ತಾವೇನು ಬೇಸರಿಸಬೇಡಿ. ಮದುವೆ ಎಲ್ಲ ಮುಗಿದ ಮೇಲೆ ಒಂದು 15 ನಿಮಿಷ ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಆಟಾಡಕ್ಕೆ ಬನ್ನಿ. ಅಹೋರಾತ್ರಿ ನಿಮ್ಮ ನಿರಂತರ ಪ್ರವಚನ. ಸತ್ಯಕ್ಕೆ ಒತ್ತಾಯ ಮಾಡಬೇಡ. ಈ ತಿಂಗಳಲ್ಲಿ 4 ದಿವಸ ಕಾರ್ಯಕ್ರಮ ಇದೆ, ಮುಂದಿನ ತಿಂಗಳಲ್ಲಿ 24 ದಿವಸ ಕಾರ್ಯಕ್ರಮ ಇದೆ. ಒಟ್ಟು 28 ದಿವಸ ಮುಗಿದು ಮಳೆ ಪ್ರಾರಂಭ ಆಗುವ ಇದನ್ನೆಲ್ಲ ಮುಗಿಸಿಕೊಂಡು ಇದನ್ನೆಲ್ಲ ಅರ್ಥಕ್ಕಾಗಿ ನಾವು ಬರಬೇಕಾಗ್ತದೆ. ಯಾರು ಊಟ ಮಾಡಲಿಕ್ಕೆ ಮಾಡ್ತಿದ್ರೆ ಕಷ್ಟ ಊಟ ಮಾಡಿಕೊಂಡು ಬನ್ನಿ, ಮತ್ತೆ ಮುಗಿಸೋದಿಲ್ಲ. ನಮಗೆ ನಿರಂತರವಾಗಿ ನಡೀತಲೇ ಇರ್ತದೆ. ಆಯ್ತಾ? ಆಯ್ತು, ಮನೆಗೆ ಬನ್ನಿ. ಏನು ಹೇಳಿ ಏನು